ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಹೆಂಡತಿಯ ಹೆಸರಿನಲ್ಲಿ ಪತಿ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಆ ಆಸ್ತಿಯ ನಿಜವಾದ ಹಕ್ಕುದಾರರು ಯಾರಾಗ್ತಾರೆ ಎನ್ನುವ ಹೈಕೋರ್ಟ್ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆಸ್ತಿ ಖರೀದಿ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಆದರೆ ಯಾವುದೇ ರೀತಿಯ ಆಸ್ತಿಯನ್ನ ಖರೀದಿ ಮಾಡುವುದಿದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ನೀತಿ ನಿಯಮಗಳು ಇರುತ್ತೆ. ನೀವು ಯಾವ ರೀತಿಯ ಆಸ್ತಿಯನ್ನ ಖರೀದಿ ಮಾಡುತ್ತೀರಿ ಮತ್ತು ಎಷ್ಟಕ್ಕೆ ಖರೀದಿ ಮಾಡುತ್ತೀರಿ ಎನ್ನುವುದರ ಆಧಾರದ ಮೇಲೆ ನೀವು ತೆರಿಗೆಯನ್ನು ಕೂಡ ಪಾವತಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ಆಸ್ತಿಯನ್ನ ಖರೀದಿ ಮಾಡುವುದಕ್ಕೂ ಮೊದಲು ತೆರಿಗೆ ನಿಯಮಗಳನ್ನು ತಿಳಿದುಕೊಳ್ಳೋದು ಹಾಗೂ ಅದನ್ನು ಪಾಲಿಸುವುದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಆಸ್ತಿ ಖರೀದಿ ಮಾಡುವವರು ತಮ್ಮ ಹೆಸರಿನಲ್ಲಿ ಮಾತ್ರವಲ್ಲದೆ ಕುಟುಂಬದ ಇತರ ಸದಸ್ಯರ ಹೆಸರಿನಲ್ಲಿಯೂ ಕೂಡ ಕೆಲವು ಆಸ್ತಿಯನ್ನ ಖರೀದಿ ಮಾಡುವ ಸಾಧ್ಯತೆ ಇರುತ್ತದೆ. ಇದೀಗ ಹೆಂಡತಿಯ ಹೆಸರಿನಲ್ಲಿ ಪತಿ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಆ ಆಸ್ತಿಯ ನಿಜವಾದ ಹಕ್ಕುದಾರರು ಯಾರಾಗ್ತಾರೆ ಎನ್ನುವ ಬಗ್ಗೆ ಹೈಕೋರ್ಟ್ ತನ್ನ ತೀರ್ಪನ್ನು ನೀಡಿದೆ. ಮೃತ ತಂದೆಯ ಹೆಸರಿನಲ್ಲಿ ಇರುವ ಆಸ್ತಿಯ ಸಹ ಮಾಲೀಕತ್ವವನ್ನು ಪಡೆದುಕೊಳ್ಳಲು ಮಗ ಅರ್ಜಿಯನ್ನ ಸಲ್ಲಿಸಿರುವ ಬಗ್ಗೆ ಕೋರ್ಟ್ ವಾದ ವಿವಾದವನ್ನು ಆಲಿಸಿದೆ. ಸಾಮಾನ್ಯವಾಗಿ ಹಿಂದೂ ಧರ್ಮಕ್ಕೆ ಸೇರಿದ ಪತಿ ಪತ್ನಿಯ ಹೆಸರಿನಲ್ಲಿ ಆಸ್ತಿಯನ್ನ ಖರೀದಿ ಮಾಡುವ ಸಾಧ್ಯತೆ ಇರುತ್ತೆ. ಆದರೆ ಆತ ಮನೆಯ ಹಿತಾಸಕ್ತಿಯ ದೃಷ್ಟಿಯಿಂದ ಮನೆಯಲ್ಲಿಯೇ ಇರುವ ಗೃಹಿಣಿ ಪತ್ನಿ ಹೆಸರಿಗೆ ಆಸ್ತಿಯನ್ನ ಖರೀದಿ ಮಾಡಿರಬಹುದು. ಇಂತಹ ಸಂದರ್ಭದಲ್ಲಿ ಆ ಆಸ್ತಿಯ ಹಕ್ಕು ಮನೆಯ ಇತರ ಸದಸ್ಯರಿಗೂ ಕೂಡ ಇರುತ್ತದೆ ಎಂದು ತಿಳಿಸಲಾಗಿದೆ. ಗೃಹಿಣಿಯಾಗಿರುವ ಮತ್ತು ಸ್ವತಂತ್ರ ಆದಾಯದ ಮೂಲವನ್ನು ಹೊಂದಿರದ ಹಿಂದೂ ಪತ್ನಿಯ ಹೆಸರಿನಲ್ಲಿ ಪತಿ ಖರೀದಿಸಿರುವ ಆಸ್ತಿಯು ಕುಟುಂಬದ ಆಸ್ತಿಯಾಗಲಿದೆ ಎಂದು ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ತೀರ್ಪನ್ನು ನೀಡಿದೆ. ನ್ಯಾಯಮೂರ್ತಿ ಅರುಣ್ ಕುಮಾರ್ ಸಿಂಗ್ ದೇಶ್ವಾಲ್ ಅವರ ಪೀಠವು ಸಾಮಾನ್ಯ ಘಟನೆಗಳ ಸಂದರ್ಭದಲ್ಲಿ ಹಿಂದೂ ಪತಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿಸುತ್ತಾನೆ. ಅವರು ಗೃಹಿಣಿ ಮತ್ತು ಯಾವುದೇ ಆದಾಯದ ಮೂಲವನ್ನು ಹೊಂದಿರುವುದಿಲ್ಲ. ಆಗ ಅದು ಕುಟುಂಬದ ಆಸ್ತಿ ಎಂದಿದೆ. ತನ್ನ ತಂದೆ ಖರೀದಿಸಿದ ಆಸ್ತಿಯಲ್ಲಿ ತನ್ನ ಪಾಲು ಕೋರಿ ಮಗ ಸಲ್ಲಿಸಿದ ಮೇಲ್ಮನವಿಯಲ್ಲಿ ಈ ತೀರ್ಪು ಬಂದಿದೆ. ಪ್ರಶ್ನೆಯಲ್ಲಿರುವ ಆಸ್ತಿಯನ್ನು ತನ್ನ ತಂದೆ ತನ್ನ ತಾಯಿಯ ಹೆಸರಿನಲ್ಲಿ ಖರೀದಿಸಿದ್ದರಿಂದ ಆಸ್ತಿಯು ಅವಿಭಕ್ತ ಕುಟುಂಬದ ಆಸ್ತಿಯಾಗಿದೆ. ತಾಯಿ ಗೃಹಿಣಿಯಾಗಿರುವುದರಿಂದ ಆಕೆಯ ಹೆಸರಿನಲ್ಲಿ ತಂದೆ ಖರೀದಿಸಿರುವ ಆಸ್ತಿ ಅವಿಭಕ್ತ ಕುಟುಂಬದ ಆಸ್ತಿಯೇ ಹೊರತು ತಾಯಿಗೆ ಸೇರಿದ ವೈಯಕ್ತಿಕ ಆಸ್ತಿಯಲ್ಲ ಎಂದು ಮಗನ ಪರ ವಕೀಲರು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದರು. ಅವರು ಕುಲದೀಪ್ ಶರ್ಮಾ ಮತ್ತು ಇತರರ ವಿರುದ್ಧ ಸತ್ಯೇಂದ್ರ ಕುಮಾರ್ ಶರ್ಮಾ ಮತ್ತು ಇತರರ 2001 ಪ್ರಕರಣದಲ್ಲಿ ಹೈಕೋರ್ಟಿನ ಸಮನ್ವಯ ಪೀಠದ ತೀರ್ಪನ್ನು ಕೂಡ ಉಲ್ಲೇಖಿಸಿದ್ರು. ಅಲ್ಲಿ ಹಿಂದೂ ಪತಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಅವಳು ಗೃಹಿಣಿ ಆಗಿದ್ರೆ ಅದು ಬೇನಾಮಿ ವಹಿವಾಟು ಎಂದು ಭಾವಿಸಬೇಕು. ಇಲ್ಲದಿದ್ದರೆ ಹೆಂಡತಿಯು ತನ್ನ ಆದಾಯದ ಮೂಲದಿಂದ ಖರೀದಿಸಿದ್ದಾಳೆ ಎಂದು ತೋರಿಸಲು ಪುರಾವೆಯನ್ನ ನೀಡಬೇಕು. ಮತ್ತೊಂದೆಡೆ ತಾಯಿಯನ್ನ ಒಳಗೊಂಡಿರುವಂತಹ ಪ್ರತಿವಾದಿ ಕುಟುಂಬದ ಸದಸ್ಯರ ವಕೀಲರು ಮನೋಹರ್ ಲಾಲ್ ಶರ್ಮಾ ಮತ್ತು ಇತರರ ವಿರುದ್ಧ ಪ್ಯಾರೇಲಾಲ್ ಮತ್ತು ಇತರರು 1974 ಪ್ರಕರಣವನ್ನು ಉಲ್ಲೇಖಿಸಿದರು ಮತ್ತು ಭಗವತ್ ಶರಣ್ ವರ್ಸಸ್ ಪುರುಷೋತ್ತಮ್ನಲ್ಲಿನ 2020 ಅಪೆಕ್ಸ್ ನ್ಯಾಯಾಲಯದ ತೀರ್ಪನ್ನು ಸಹ ಉಲ್ಲೇಖಿಸಿದರು. ಏಕಸದಸ್ಯ ಪೀಠವು ಮಗ ಸಲ್ಲಿಸಿರುವಂತಹ ತಡೆಯಾಜ್ಞೆ ಅರ್ಜಿಯನ್ನು ಸಮರ್ಥನೀಯವಾಗಿ ಪರಿಗಣಿಸಿ 1988 ಬೇನಾಮಿ ಆಸ್ತಿ ವಹಿವಾಟು ನಿಷೇಧ ಕಾಯ್ದೆಯ ಸೆಕ್ಷನ್ 2 ಸಬ್ಕ್ಲಾಸ್ 9 ಸಬ್ಕ್ಲಾಸ್ ಬಿನ ಪ್ರಾವಿಸೋ 3ರ ಪತಿ ಆಸ್ತಿಯನ್ನ ಖರೀದಿಸಿದ್ರೆ ಅದನ್ನು ಸೂಚಿಸುತ್ತೆ ಎಂದು ಹೇಳಿದೆ. ಅವನ ಹೆಂಡತಿ ಅಥವಾ ಮಕ್ಕಳ ಹೆಸರಿನಲ್ಲಿ ಆಸ್ತಿಯನ್ನ ಖರೀದಿಸಿದ್ರೆ ಅದು ಬೇನಾಮಿ ಆಸ್ತಿ ಎಂದು ಹೇಳಲಾಗುವುದಿಲ್ಲ. ಆದರೆ ಪತಿ ತನ್ನ ಮೂಲದಿಂದ ಖರೀದಿಸಿದ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂದರೆ ಭಾರತೀಯ ಪುರಾವೆ ಕಾಯ್ದೆಯ ಸೆಕ್ಷನ್ 114ರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯವು ಗೃಹಿಣಿ ಮತ್ತು ಸ್ವತಂತ್ರ ಆದಾಯದ ಮೂಲವನ್ನು ಹೊಂದಿರದ ತನ್ನ ಸಂಗಾತಿಯ ಹೆಸರಿನಲ್ಲಿ ಹಿಂದೂ ಪತಿ ಖರೀದಿಸಿದ ಆಸ್ತಿಯ ಅಸ್ತಿತ್ವವನ್ನು ಕುಟುಂಬದ ಆಸ್ತಿ ಎಂದು ಊಹಿಸಬಹುದು. ಆದ್ದರಿಂದ ಪ್ರಶ್ನಾರ್ಹ ಆಸ್ತಿಯನ್ನ ಅವಿಭಕ್ತ ಹಿಂದೂ ಕುಟುಂಬದ ಆಸ್ತಿ ಎಂದು ಪರಿಗಣಿಸಿ ಮೂರನೇ ವ್ಯಕ್ತಿಗೆ ವರ್ಗಾವಣೆಯಾಗದಂತೆ ಆಸ್ತಿಯ ರಕ್ಷಣೆ ಅಗತ್ಯ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅದರಂತೆ ಹೈಕೋರ್ಟ್ ಕೆಳ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿತು ಮತ್ತು ಮಗ ಸಲ್ಲಿಸಿರುವಂತಹ ತಡೆಯಾಜ್ಞೆ ಅರ್ಜಿಯನ್ನ ಅಂಗೀಕರಿಸಿತು. ಇದಲ್ಲದೆ ವಿವಾದವು ನಿಜವಾದ ಸಹೋದರರ ನಡುವೆ ಇದೆ ಮತ್ತು ಅದು ಇನ್ನೂ ಕೂಡ ಬಾಕಿ ಉಳಿದಿದೆ ಎಂದು ಒತ್ತಿ ಹೇಳುತ್ತಾ ಅದನ್ನು ತ್ವರಿತವಾಗಿ ನಿರ್ಧರಿಸಲು ಕೆಳಗಿನ ನ್ಯಾಯಾಲಯಕ್ಕೆ ನಿರ್ದೇಶನವನ್ನು ನೀಡಿತು.